ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಆರಾಧ್ಯ. ಶ್ರೀ ಗುರುದತ್ತ ತತ್ವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ತಮ್ಮಗಳಿಗೆ ಕರ್ಮ ಮತ್ತು ಪರಿಹಾರದ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಏನಿದು ಕರ್ಮ ಮತ್ತು ಪರಿಹಾರ ಮೀನ್ಸ್ ಕರ್ಮ ಮತ್ತು ರೆಮಿಡಿ ರಿಲೇಟೆಡ್ ಯಾವ ರೀತಿಯಲ್ಲಿ ಇದು ವರ್ಕ್ ಆಗುತ್ತೆ ಮತ್ತು ಇದಕ್ಕೆ ಪರಿಹಾರಗಳನ್ನು ಹೇಗೆ ಪಡೆದುಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ಒಂದು ಎಪಿಸೋಡ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ಹಾಗಾದರೆ ಸ್ನೇಹಿತರೆ, ಮೊದಲನೇದಾಗಿ ನಾವು ಏನು ಮಾಡ್ತೀವಿ ಅಂತ ಹೇಳೋದಾದ್ರೆ ಕರ್ಮದ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಕರ್ಮದ ವಿಧಗಳು ಅಂತ ನಾವು ತೆಗೆದುಕೊಳ್ಳೋದಾದ್ರೆ ಇಲ್ಲಿ 3 ರೀತಿಯ ಒಂದು ವಿಂಗಡಣೆಯನ್ನ ನಾವು ಮಾಡ್ತಾ ಹೋಗ್ಬೋದು. ಹೇಗೆ ಅಂತ ಹೇಳಿದ್ರೆ, ಒಂದು ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ ಮತ್ತು ಇನ್ನೊಂದು ಕ್ರಿಯಾಮಾನ ಕರ್ಮ. ಈ ಕ್ರಿಯಾಮಾನ ಕರ್ಮವನ್ನ ಆಗಮಿ ಕರ್ಮ ಅಂತಲೂ ಕೂಡ ಕರೀತಾರೆ. ಹಾಗಾದ್ರೆ ಸಂಚಿತ ಕರ್ಮ ಅಂತ ಹೇಳೋದಾದ್ರೆ ಇಂದಿನ ಒಂದು ಎಲ್ಲಾ ಜನ್ಮಗಳ ಒಂದು ಈ ಕರ್ಮದ ಕಲೆಕ್ಷನ್ಗಳನ್ನ ನಾವು ಸಂಚಿತ ಕರ್ಮ ಅಂತ ಹೇಳ್ತೀವಿ. ಇದು ಆಕ್ಚುಲಿ ಏನಂತ ಹೇಳ್ತಿದ್ರೆ ಅಕ್ಯುಮುಲೇಟೆಡ್ ಕರ್ಮಾಸ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಇಂದಿನ ಎಷ್ಟು ಜನ್ಮಗಳಿತ್ತು ಆ ಒಂದು ಜನ್ಮಗಳಲ್ಲಿ ಮಾಡಿದಂತಹ ಪ್ರತಿಯೊಂದು ಕರ್ಮಗಳನ್ನು ಕೂಡ ಸಂಚಿತ ಕರ್ಮ ಅಂತ ನಾವು ಕರಿತೀವಿ. ಮತ್ತು ಪ್ರಾರಬ್ಧ ಕರ್ಮ ಅಂತ ಹೇಳೋದಾದ್ರೆ ಸಂಚಿತ ಕರ್ಮವನ್ನ ಒಂದು ಸ್ವಲ್ಪ ತೆಗೆದುಕೊಳ್ಳೋದು. ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ಈ ಜನ್ಮದಲ್ಲಿ ನಾವು ಏನು ಕರ್ಮಗಳನ್ನ ನಾವು ಅನುಭವಿಸಬೇಕು ಅದನ್ನ ನಾವು ಪ್ರಾರಬ್ಧ ಕರ್ಮ ಅಂತ ನಾವು ಕರಿತೀವಿ. ಅಂದ್ರೆ ಆಕ್ಚುಲಿ ಪ್ರಾರಬ್ಧ ಕರ್ಮವನ್ನ ನಾವು ಸೂಚಿತ ಕರ್ಮ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ, ಈ ಸಂಚಿತ ಕರ್ಮ ಕಲೆಕ್ಷನ್ಸ್ ಇರುತ್ತೆ. ಅಂದ್ರೆ ಕರ್ಮದ ಫುಲ್ ಹೋಲ್ ಕಲೆಕ್ಷನ್ಸ್ ನ ನಾವು ಸಂಚಿತ ಕರ್ಮ ಅಂತ ಹೇಳ್ತೀವಿ. ಪ್ರಾರಬ್ಧ ಕರ್ಮ ಅಂತ ಹೇಳಿದ್ರೆ ಸಂಚಿತ ಕರ್ಮದಲ್ಲಿ ಕೆಲವು ಕರ್ಮಗಳನ್ನ ಈ ಒಂದು ಜನ್ಮದಲ್ಲಿ ನಾವು ಅನುಭವಿಸ್ತೀವಿ. ಸೊ ಪ್ರಾರಬ್ಧ ಕರ್ಮ ಅಂತ ಹೇಳಿದ್ರೆ ಸೂಚಿತ ಕರ್ಮ ಈ ಒಂದು ಜನ್ಮದ ಅಂದ್ರೆ ಈ ಒಂದು ಬದುಕಿನಲ್ಲಿ ನಾವು ಏನು ಒಂದು ಕರ್ಮವನ್ನ ನಾವು ಫೇಸ್ ಮಾಡ್ತೀವಿ ಅಥವಾ ಅನುಭವಿಸ್ತೀವಿ ಅದನ್ನು ನಾವು ಪ್ರಾರಬ್ಧ ಕರ್ಮ ಅಂತ ಕರಿತೀವಿ. ಹಾಗಾದ್ರೆ ಕ್ರಿಯಾಮಾನ ಕರ್ಮ ಅಂತ ಹೇಳೋದಾದ್ರೆ ಏನು? ಈ ಕ್ರಿಯಾಮಾನ ಕರ್ಮವನ್ನ ಆಗಮಿ ಕರ್ಮ ಅಂತಲೂ ಕೂಡ ಕರೀತಾರೆ. ಈಗ ಏನಾಗ್ತದೆ, ಕ್ರಿಯಾಮಾನ ಕರ್ಮದಲ್ಲಿ ಈ ಒಂದು ಜನ್ಮದಲ್ಲಿ ನಾವು ಯಾವ ರೀತಿಯ ಕರ್ಮವನ್ನ ನಾವು ಮಾಡ್ತಾ ಹೋಗ್ತೀವಿ ಅಂತ ಹೇಳಿ ಇಲ್ಲಿ ಏನಾಗ್ತದೆ ಅಂತ ಹೇಳೋದಾದ್ರೆ, ನಮ್ಮಲ್ಲಿ ಈ ವಿಧಿಲಿಖಿತ ಮತ್ತು ಈ ನಮ್ಮ ಒಂದು ಸ್ವ ಇಚ್ಛೆಯಿಂದ ಮಾಡತಕ್ಕಂಥ ಕರ್ಮಗಳನ್ನು ಕೂಡ ನಾವು ಅನುಗಣನೆಗೆ ಅಂದ್ರೆ ನಾವು ಕನ್ಸಿಡರೇಷನ್ಸ್ ಮಾಡಬೇಕು. ಆಕ್ಚುಲಿ ಏನಂತ ಹೇಳ್ತೀವಿ ಅಂತಂದ್ರೆ ಫೇಟ್ ಆ್ಯಂಡ್ ಫ್ರೀ ವಿಲ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಅಂದರೆ ಸ್ವ ಇಚ್ಛೆಯಿಂದ ನಾವು ಮಾಡತಕ್ಕಂಥ ಒಂದು ಕಾರ್ಯಗಳನ್ನು ನಾವು ಫ್ರೀ ವಿಲ್ ಅಂತ ನಾವು ಕರಿತಾ ಹೋಗ್ತೀವಿ. ಇಲ್ಲಿ ಏನಾಗ್ತದೆ ಅಂದರೆ ಕ್ರಿಯಾಮಾನ ಕರ್ಮಗಳ ರಿಸಲ್ಟ್ ಅಂದರೆ ನಾವು ಯಾವುದೋ ಒಂದು ಕ್ರಿಯೆಯನ್ನು ಮಾಡ್ತೀವಿ, ಅದಕ್ಕೆ ನಮಗೆ ಏನು ಫಲಗಳು ಬರ್ತಾವಲ್ಲ ಆ ಫಲಗಳು ಆಕ್ಚುಲಿ ಅದು ಆಗಮಿ ಕರ್ಮ ಅಂತ ಅಂದ್ಬಿಟ್ಟು ಅದು ರಿಸಲ್ಟ್ ಆಗ್ತಾ ಹೋಗ್ತದೆ. ಓಕೆ, ಈ ಕ್ರಿಯಾಮಾನದ ರಿಸಲ್ಟ್ ಏನು ಅಂತಂದ್ರೆ ಆಗಮಿ ಕರ್ಮ. ನಂತರದಲ್ಲಿ ಈ ಆಗಮಿ ಕರ್ಮ ಸಂಚಿತ ಕರ್ಮ ಆಗ್ತದೆ. ಅಂದರೆ ಇಲ್ಲಿಗೆ ನಮ್ಮ ಈ ಒಂದು ಲೈಫ್ ಎಂಡ್ ಆಗುತ್ತೆ. ನಂತರದಲ್ಲಿ ಇಷ್ಟೂ ಕರ್ಮಗಳು ಮತ್ತೆ ಏನಾಗ್ತದೆ ಅಂತ ಹೇಳಿದ್ರೆ ಇದು ಸಂಚಿತ ಕರ್ಮಗಳಾಗಿ ಹೋಗ್ತವೆ. ಅಂದ್ರೆ ಈ ಜನ್ಮದಲ್ಲಿ ನಾವು ಏನು ಕ್ರಿಯೆಗಳು ಮಾಡ್ತೀವಿ ಆ ಕ್ರಿಯೆಗೆ ಬಂದಂತಹ ಕರ್ಮಗಳನ್ನ ಆಗಮಿ ಕರ್ಮ ಅಂತ ಹೇಳ್ತೀವಿ. ಆಕ್ಚುಲಿ ಇದನ್ನು ನಾವು ಭವಿಷ್ಯ ಕರ್ಮ ಅಂತಲೂ ಕರಿತೀವಿ. ಮತ್ತೆ ಬಿಕಾಸ್ ಇವೆಲ್ಲವೂ ಕೂಡ ವರ್ತಮಾನದಲ್ಲಿ ಅಂದ್ರೆ ಈಗಿನ ಒಂದು ಬದುಕಿನಲ್ಲಿ ನಾವು ಮಾಡತಕ್ಕಂಥ ಕರ್ಮ ಆದ್ರಿಂದ ಇದನ್ನ ವರ್ತಮಾನ ಕರ್ಮ ಅಂತಲೂ ಕೂಡ ಕರಿತಾ ಹೋಗ್ತಾರೆ. ಸ್ನೇಹಿತರೆ, ಇಲ್ಲಿ ನಾವು ಕರ್ಮಗಳ ಬಗ್ಗೆ ತಿಳಿದುಕೊಂಡು 3 ಯಾವುದು ಅಂತ ಹೇಳಿದ್ರೆ ಒಂದು ಸಂಚಿತ, ಪ್ರಾರಬ್ಧ ಮತ್ತು ಕ್ರಿಯಾಮಾನ ಕರ್ಮ. ಓಕೆ, ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳೋದಂದ್ರೆ ಇದು ಯಾವ ರೀತಿಯಲ್ಲಿ ನಾವು ಒಂದು ಕರ್ಮಗಳನ್ನು ಮಾಡ್ತೀವಿ ಅಂತ ಹೇಳೋದಾದ್ರೆ ನೋಡಿ, ಮನುಷ್ಯನಿಗೆ 3 ರೀತಿಯ ಗುಣಗಳಿರ್ತದೆ. ಒಂದು ಸಾತ್ವಿಕ ಗುಣ, ಇನ್ನೊಂದು ರಜೋಗುಣ ಮತ್ತು ಇನ್ನೊಂದು ತಮೋಗುಣ ಅಂತ ಹೇಳ್ತೀವಿ. ಅಂದ್ರೆ ಈ 3 ರೀತಿಯ ಒಂದು ಕ್ಲಾಸಿಫಿಕೇಶನ್ಸ್ಗಳ ಆಗಿದೆ, ಸಾತ್ವಿಕ, ರಜೋ ಮತ್ತು ತಮೋಗುಣ. ಈ ಒಂದು ಗುಣಗಳ ಅಂದ್ರೆ ಆಸ್ ಪರ್ ಈ ಒಂದು ಗುಣಗಳಿಂದ ನಾವೇನಾಗ್ತದೆ ನಮ್ಮ ಒಂದು ಥಾಟ್ಸ್ಗಳು ಅಂದ್ರೆ ನಮ್ಮ ಯೋಚನಾ ಲಹರಿ ಕೂಡ ಈ ಒಂದು ಗುಣದ ಮೇಲೆ ಅದೇನಾಗುತ್ತೆ ಅಂದ್ರೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಸಾತ್ವಿಕ, ರಜೋ, ತಮೋಗುಣ ಅಂತ ಏನ್ ಹೇಳಿದೆ ಇದರ ಅನುಗುಣವಾಗಿ ಈ ಕರ್ಮಗಳಾಗ್ತದೆ. ಯಾವ ರೀತಿ ಅಂದ್ರೆ ನೋಡಿ, ಸಕರ್ಮ, ಇದು ನಿಷ್ಕರ್ಮ ಅಂದ್ರೆ ಇದು ಆಕ್ಚುಲಿ ಏನಂದ್ರೆ ನಿಷ್ಕಾಮ ಕರ್ಮ ಅಂತಲೂ ಕೂಡ ಕರಿತೀವಿ. ಸೊ ಸಕರ್ಮ, ನಿಷ್ಕರ್ಮ, ವಿಕರ್ಮ ಮತ್ತು ಅಕರ್ಮ ಅಂತಕ್ಕಂಥದ್ದು ಕ್ಲಾಸಿಫಿಕೇಶನ್ಗಳಾಗಿದೆ. ಓಕೆ, ಸಕರ್ಮ ಅಂತ ಹೇಳೋದಾದ್ರೆ ನಾವು ಮಾಡೋತಕ್ಕಂಥ ಒಳ್ಳೆ ಕರ್ಮಗಳನ್ನ ಸಕರ್ಮ ಅಂತ ಹೇಳ್ತೀವಿ. ನಿಷ್ಕರ್ಮ ಅಂತ ಹೇಳಿದ್ರೆ ಕೆಲವರು ಯಾವುದೇ ಒಂದು ಅಭಿಲಾಷೆಗಳನ್ನ ಇಟ್ಕೊಂಡು ಅಂದ್ರೆ ಯಾವುದೇ ಒಂದು ಪ್ರತಿಫಲವನ್ನ ನಾವು ಬಗ್ಗೆ ಯೋಚನೆ ಮಾಡದೆ ಮಾಡೋತಕ್ಕಂಥ ಕರ್ಮಗಳನ್ನ ನಾವು ನಿಷ್ಕರ್ಮ ಅಂತ ಕರಿತೀವಿ. ವಿಕರ್ಮ ಅಂತ ಹೇಳಿದ್ರೆ ನಾವು ಮಾಡೋತಕ್ಕಂಥ ಪಾಪ ಕರ್ಮಗಳನ್ನ ವಿಕರ್ಮ ಅಂತ ಕರಿತೀವಿ. ಈ ಒಂದು ಅಕರ್ಮ ಅಂತ ಬರುತ್ತೆ. ಇದು ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಈ ಯೋಗಿಗಳು ಅಥವಾ ಈ ಅವಧೂತರು ಅಂತ ಹೇಳ್ತಾರೆ ಅವರೆಲ್ಲ ಆಕ್ಚುಲಿ ಅಕರ್ಮ ಅಂತ ಹೇಳ್ತಾರೆ. ಅಂದ್ರೆ ಇದು ಏನಾಗುತ್ತೆ ಅಂದ್ರೆ ಈ ಅಕರ್ಮದಲ್ಲಿ ಇದ್ದಂತಹ ಇವರೇನು ಆಧ್ಯಾತ್ಮ ಸಾಧಕರನ್ನ ಆಕ್ಚುಲಿ ಅವರು ಅಕರ್ಮಗಳನ್ನ ಮಾಡ್ತಾರೆ ಅಂತಂದ್ರೆ ಇದು ಏನಾಗುತ್ತೆ ಅಂದ್ರೆ ಅವ್ರು ಮಾಡೋತಕ್ಕಂಥ ಯಾವುದೇ ಕ್ರಿಯೆಗಳು ಕೂಡ
ಫಲಗಳಿರಲ್ಲ. ಅಂದರೆ ಫಲ ಅಂತ ಹೇಳೋದಾದ್ರೆ ಅದು ಕರ್ಮಕ್ಕೆ ರಿಸಲ್ಟ್ ಆಗಲ್ಲ, ಅವ್ರಿಗೆ ಮೋಕ್ಷ ಸಾಧನೆ ಆಗುತ್ತೆ. ಸೊ ಅದನ್ನು ನಾವು ಅಕರ್ಮ ಅಂತ ಹೇಳ್ತೀವಿ. ಇನ್ನು ಮಿಕ್ಕಿದೆಲ್ಲವೂ ಕೂಡ ಏನಾಗುತ್ತೆ, ಸಕರ್ಮದಿಂದಲೂ ಕೂಡ ನಮ್ಮ ಮುಂದಿನ ಜನ್ಮಗಳು ಸಿಗ್ತಾ ಹೋಗ್ಬೋದು. ಅಲ್ಲಿ ನಮ್ಮ ಒಳ್ಳೆ ಕರ್ಮದಿಂದ ನಾವು ಒಳ್ಳೆ ಫಲಗಳನ್ನ ಪಡ್ತಾ ಹೋಗ್ತೀವಿ. ಅದೇ ಥರದಲ್ಲಿ ನಿಷ್ಕರ್ಮ ಮತ್ತು ವಿಕರ್ಮಗಳು ಆಗ್ತಾ ಹೋಗ್ತದೆ. ಈ ಅಕರ್ಮ ಅಂತ ಹೇಳಿದ್ರೆ ಆಧ್ಯಾತ್ಮದಲ್ಲಿ ಕೆಲವು ಎಷ್ಟೋ ಜನ ಸಾಧನೆ ಮಾಡ್ತಾರಲ್ಲ, ಅವರೆಲ್ಲರೂ ಕೂಡ ಅಕರ್ಮವನ್ನ ಅವರು ಬೇಸ್ ಮಾಡಿರ್ತಾರೆ ಅಂತ ಬರ್ತದೆ. ಈ ಒಂದು ಕರ್ಮದ ಅನುಗುಣವಾಗಿ ನೋಡಿ, ನಾನು ಒಳ್ಳೆ ಕರ್ಮಗಳನ್ನು ಮಾಡ್ತಾ ಇದ್ದೀನಿ ಅಂದರೆ ಒಳ್ಳೇದಾಗ್ತಾ ಹೋಗ್ತದೆ. ಇದರ ಒಂದು ರಿಸಲ್ಟ್ ಏನಾಗುತ್ತೆ ಅಂತಂದರೆ ಸಂಚಿತ ಆಗ್ಬೋದು, ಪ್ರಾರಬ್ಧ ಆಗ್ಬೋದು, ಹೀಗೆ ಬರ್ತದೆ. ಕ್ರಿಯಾಮಾನ ಅಂತಂದರೆ ಈ ಜನ್ಮದಲ್ಲಿ ನಾವು ಮಾಡತಕ್ಕಂಥ ಕರ್ಮಗಳು. ಈ ಕರ್ಮಗಳ ನಾವೇನು ತಿಳಿದುಕೊಂಡು ಇದು ನಮ್ಮ ಜಾತಕದಲ್ಲಿ ಹೆಂಗೆ ನೋಡುವಂಥದ್ದು. ಆ್ಯಕ್ಚುಲಿ ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನಾನು ಒಳ್ಳೆ ಕರ್ಮಗಳನ್ನು ಮಾಡಿದ್ದೀನ ಅಥವಾ ಕೆಟ್ಟ ಕರ್ಮಗಳು, ಅಂದರೆ ನನಗೆ ನನ್ನ ಒಂದು ಇಂದಿನ ಜನ್ಮದಿಂದ, ಅಂದರೆ ನನ್ನ ಒಂದು ಹೋದ ಜನ್ಮದಿಂದ ನನಗೆ ಒಳ್ಳೆ ಕರ್ಮಗಳನ್ನು ನಾನು ಪಡೆದುಕೊಂಡು ಬಂದಿದ್ದೀನ ಅಥವಾ ನಾನು ಕೆಟ್ಟ ಕರ್ಮಗಳನ್ನು ಪಡೆದುಕೊಂಡು ಬಂದಿದ್ದೇನೆ, ಹೆಂಗೆ ತಿಳ್ಕೊಳ್ಳುವಂಥದ್ದು ಅಂತ ನೋಡೋದಾದರೆ, ನಾನು ಒಂದು ಕುಂಡಲಿಯನ್ನು ಬರೆದಿದ್ದೀನಿ ಇಲ್ಲಿ. ಈಗ ನೋಡಿ, ಇಲ್ಲಿ ನಾನು D1, D9, D60 ಅಂತ ಬರ್ತಿದ್ದೀನಿ ಅಲ್ವಾ. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ D1 ಅಂತಂದರೆ ನಮ್ಮ ಲಗ್ನ ಕುಂಡಲಿ ಅಂತ ಹೇಳ್ತೀವಿ. ಲಗ್ನ ಕುಂಡಲಿಯಿಂದ ನಾವು ಪ್ರಾರಬ್ಧ ಕರ್ಮಗಳ ಬಗ್ಗೆ ಇನ್ಫಾರ್ಮೇಷನ್ಗಳನ್ನ ಪಡ್ಕೋಬೋದು. D9 ಮತ್ತು D60 ಅಂತ ಆ್ಯಕ್ಚುಲಿ ಇದರಿಂದ ನಾವು ನಮ್ಮ ಸಂಚಿತ ಕರ್ಮಗಳ ಬಗ್ಗೆ ನಾವು ತಿಳ್ಕೊಬೋದು. D60 ಅಂತಂದರೆ ಷಷ್ಠಾಂಶ ಅಂತ ಬರುತ್ತೆ. ಈ ಷಷ್ಠಾಂಶದಿಂದ ನಮ್ಮ ಸಂಚಿತ ಕರ್ಮಗಳ ಬಗ್ಗೆ ನಾವು ತಿಳ್ಕೊಳ್ಬೋದು. ಅದೇ ರೀತಿ D9 ಅಂದರೆ ನವಾಂಶ ಕುಂಡಲಿಯಿಂದಲೂ ಕೂಡ ನಾವು ಪಡ್ಕೋಬೋದು. ಆದರೆ ಈಗಿನ ಒಂದು ನಾವು ಯಾವುದು ಪ್ರಾರಬ್ಧ ಕರ್ಮ ಅಂತ ಹೇಳೋದಾದ್ರೆ ನಾವು D1 ಚಾರ್ಟಿಂದ ನಮಗೆ ಸಿಗ್ತಾ ಹೋಗ್ತದೆ. D1 ಚಾರ್ಟ್, ಓಕೆ, ಇಲ್ಲಿ ನೋಡಿ, ಇದು ಒಂದು D1 ಚಾರ್ಟ್ ಕಾಣಿಸ್ತಾ ಇದೆ. ಇದರಲ್ಲಿ ನಾವು ಹೆಂಗೆ ಪಡ್ಕೊಳ್ಳುವಂಥದ್ದು ಅಂತ ಹೇಳೋದಾದ್ರೆ ನೋಡಿ, ಭಾವಗಳ ಬಗ್ಗೆ ನಾನು ಬರೆದಿದ್ದೀನಿ. 1ನೇ ಭಾವ 5, 9, 10 ಮತ್ತು 12ನೇ ಭಾವ. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಆ್ಯಕ್ಚುಲಿ ಇದು 1 ಅಂತಂದರೆ ನಮ್ಮ ಲಗ್ನ ಭಾವ ಬರುತ್ತೆ, 5 ಅಂತಂದರೆ ನಮ್ಮ ಪಂಚಮ ಭಾವ ಅಥವಾ ಪೂರ್ವ ಪುಣ್ಯ ಅಂತ ನಾವು ಹೇಳ್ತೀವಿ, 9 ಬಂದ್ಬಿಟ್ಟು ನವಮ ಭಾವ, 10 ಮತ್ತು 12. ಆ್ಯಕ್ಚುಲಿ ಇದು ಬಹಳಷ್ಟು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಾನು ಯಾವ ರೀತಿಯ ಕರ್ಮಗಳನ್ನು ಮಾಡಿದ್ದೀನಿ ಅಂತ ಹೇಳಿದ್ವಿ. ಬಿಕಾಸ್ ನಮಗೆ ಪೂರ್ವ ಪುಣ್ಯ ತುಂಬ ಚೆನ್ನಾಗಿತ್ತು ಅಂತ ಹೇಳೋದಾದರೆ ನಮಗೆ ಫ್ರೀ ವಿಲ್ಗಳು ಜಾಸ್ತಿ. ಅಂದರೆ ಹೇಗೆ ಅಂತ ಹೇಳೋದಾದರೆ, ಕೆಲವರಿಗೆ ವಿಧಿ ಆಟಗಳು ಭಾಳಷ್ಟು ಅದರದೇ ಅದರ ಒಂದು ಇಂಪಾರ್ಟೆನ್ಸ್ ಇರುತ್ತೆ. ಅವರು ಯಾವುದೇ ಒಂದು ಕೆಲಸವನ್ನು ಮಾಡೋಕ್ಕೆ ಹೋಗಿದ್ರು ಕೂಡ ಅವ್ರಿಗೆ ತುಂಬ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾ ಇರ್ತಾರೆ. ಅಥವಾ ಅವ್ರಿಗೆ ಲಕ್ ಫ್ಯಾಕ್ಟರ್ ಇರಲ್ಲ, ಅಂದರೆ ಭಾಗ್ಯವೇ ಇರಲ್ಲ. ಆ್ಯಕ್ಚುಲಿ ಭಾಗ್ಯದ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ, ಅಂದರೆ ನನ್ನ ಲಕ್ಕು, ನನಗೆ ಎಷ್ಟರ ಮಟ್ಟಿಗೆ ನನಗೊಂದು ಒಳ್ಳೆ ಕರ್ಮಗಳನ್ನು ಸಂಪಾದನೆ ಮಾಡಿದ್ದೀನಿ ಅನ್ನೋದನ್ನ ನಾನು 9ನೇ ಭಾವದಿಂದ ನಾನು ಪಡ್ಕೋಬೋದು. ನಂತರದಲ್ಲಿ 6, 8, 12 ಈ ಭಾವಗಳಿಂದಾಗಿ ನಾನು ಏನು ತೊಂದರೆಯನ್ನು ನಾನು ಅನುಭವಿಸ್ತೀನಿ ಅನ್ನೋದ್ರ ಬಗ್ಗೆ ನಮ್ಮ 6, 8, 12ನೇ ಭಾವದಿಂದ ನಾವು ತಿಳಿದುಕೊಳ್ಬೋದು ಸ್ನೇಹಿತರೆ. ಆ್ಯಕ್ಚುಲಿ ಇಲ್ಲಿ ನಾನು 2 ಮೆನ್ಷನ್ ಮಾಡಿದ್ದೀನಿ, 6ನೇ ಭಾವ ಮತ್ತು 10ನೇ ಭಾವ ಅಂತ ಅಂದ್ಬಿಟ್ಟು. ಇಲ್ಲೂ ಕೂಡ ಅದನ್ನೇ ನಾನು ಇಲ್ಲಿ ತೋರಿಸಿದ್ದೀನಿ ನಾವು. ಯಾಕೆ ಅಂತಂದರೆ ಇವು ನಮ್ಮ ಕರ್ಮವನ್ನು ನಮ್ಗೆ ಸೂಚಿಸುತ್ತೆ. ನಾನು ಈಗ ಅನುಭವಿಸತಕ್ಕಂಥ ಕರ್ಮ, ಮುಂದೆ ಅನುಭವಿಸತಕ್ಕಂಥ ಕರ್ಮಗಳ ಬಗ್ಗೆನೂ ಕೂಡ ನನಗೆ 6 ಮತ್ತು 10ನೇ ಭಾವದಿಂದ ನಾವು ತಿಳಿದುಕೊಳ್ಬೋದು. ಮತ್ತು ಗ್ರಹಗಳ ಬಗ್ಗೆ ನಾವು ಮಾತಾಡೋದಾದರೆ, ರಾಹು ಕೇತು, ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ರಾಹು ಕೇತುಗಳು ಪ್ಲೇಸ್ಮೆಂಟ್ ಬರೋಂಥದ್ದೇ ಏನು ಅಂತಂದರೆ ನಮ್ಮ ಕರ್ಮದ ಅನುಗುಣವಾಗಿ. ಅದೇ ರೀತಿಯಲ್ಲಿ ವಕ್ರಿ ಗ್ರಹಗಳು ಅಂತ ಬರ್ತವೆ. ಅದೇ ರೀತಿಯಲ್ಲಿ ಶನಿ ಮತ್ತು ಗುರು, ಈ 2 ಗ್ರಹಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಕರ್ಮಗಳ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕಾಗೆ. ಯಾಕೆಂತಂದರೆ ನಮಗೆ ಶನಿ ಬಂದ್ಬಿಟ್ಟು ನ್ಯಾಚುರಲ್ ಕರ್ಮಕಾರಕ ಪ್ಲಾನೆಟು, ಮತ್ತು ಗುರುವನ್ನು ಜೀವಕಾರಕ ಅಂತ ಇದೆ. ನಮಗೊಂದು ಬದುಕು ಸಿಕ್ಕಿದೆ ಅಂತ ಹೇಳೋದಾದ್ರೆ ಅದಕ್ಕೆ ಮೇಯ್ನ್ ಇಂಪಾರ್ಟೆನ್ಸ್ ಯಾವುದು ಅಂತಂದರೆ ಗುರುಗ್ರಹ. ಸೊ ಹಾಗಾಗಿ ಏನಾಗ್ತದೆ ಅಂತ ಹೇಳೋದಾದರೆ, ರಾಹು ಕೇತು ವಕ್ರಿ ಮತ್ತು ಶನಿ ಮತ್ತು ಗುರು ಈ ಗ್ರಹಗಳಿಗೆ ಭಾಳಷ್ಟು ನಾವು ಇಂಪಾರ್ಟೆನ್ಸ್ ನಾವು ತಗೊಳ್ಕೊಳ್ತೀವಿ ಯಾವಾಗ ನಮ್ಮ ಕರ್ಮಗಳು ಅಂತ ಬರ್ತದೆ ಅಂತ ಅಂದ್ಬಿಟ್ಟು. ಅದೇ ರೀತಿಯಲ್ಲಿ ದಶಾಭುಕ್ತಿಗಳು, ನಮಗೆ ಬರೋತಕ್ಕಂಥ ದಶಾಭುಕ್ತಿಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ನಾವು ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಂತಂದಾಗ ದಶಾಭುಕ್ತಿ ಮತ್ತು ಗೋಚಾರ, ಓಕೆ, ಇವು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇದು ನಾನು ಲೈಕ್ ಏನಂತಂದರೆ ಇದ್ರ ಬಗ್ಗೆ ಏನು ನಾನು ಡಿಸ್ಕಸ್ ಮಾಡಿದ್ದೀನಿ. ಈಗ ನಾವು ಪರಿಹಾರದ ಬಗ್ಗೆ ನಾವು ಹೇಳೋದಾದರೆ ನೋಡಿ, ಅಕಾರ್ಡಿಂಗ್ ಟು ಈ ನಮ್ಮ ಒಂದು ಚಾರ್ಟ್ಗಳನ್ನ ನೋಡ್ತೀವಿ. ಚಾರ್ಟ್ಗಳನ್ನ ನೋಡಿದ ನಂತರದಲ್ಲಿ ಪರಿಹಾರದ ಬಗ್ಗೆ ನಾವು ನೋಡೋಕೆ ಹೋಯ್ತು ಅಂತ ಹೇಳಿದ್ರೆ, ಇಲ್ಲಿ ಕರ್ಮದ ತೀವ್ರತೆಯನ್ನು ನಾವು ನೋಡ್ಕೋಬೇಕು. ಹೇಗೆ ಅಂತಂದರೆ, ನಾನು ಮಾಡಿರತಕ್ಕಂಥ ಕರ್ಮಗಳು ಎಷ್ಟರ ಮಟ್ಟಿಗೆ ಅದರ ಎಫೆಕ್ಟ್ಗಳಿದೆ ಅಂತಂದರೆ, ಇಂಟೆನ್ಸಿಟಿ ಅಂದರೆ ಎಷ್ಟು ತೀವ್ರವಾಗಿದೆ ಅದನ್ನು ನಾವು ನೋಡೋದಾದರೆ ದೃಢ, ಅದೃಢ ಮತ್ತು ದೃಢ ಅದೃಢ ಅಂತ ಹೇಳ್ತೀವಿ. ಅಂದರೆ ದೃಢ ಅಂತ ಹೇಳಿದ್ರೆ ಇಲ್ಲಿ ಎಲ್ಲೋ ತುಂಬ ನಮಗೆ ಪ್ರಾಬ್ಲಮ್ ಇದೆ. ಅಂದರೆ ಎಲ್ಲೋ ನನ್ನ ಒಂದು ಪ್ರಾರಬ್ಧ ಕರ್ಮಗಳು ಎಫೆಕ್ಟ್ಗಳು ತುಂಬ ಜಾಸ್ತಿ ಇರುತ್ತೆ.
ಓಕೆ, ಕೆಲವರಿಗೆ ನೀವು ನೋಡ್ಬೋದು ಯಾವಾಗಲೂ ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತಲ್ವಾ. ಸೊ ಅವ್ರದೆಲ್ಲ ಏನಾಗುತ್ತೆ ಅಂದರೆ ಅವರ ಒಂದು ದೃಢ ಕರ್ಮ ಇರುತ್ತೆ. ಮತ್ತು ಇದೇನಾಗುತ್ತೆ ಅಂದರೆ ಭಾಳ ಕಠಿಣವಾಗಿರ್ತದೆ. ಅವ್ರು ಎಷ್ಟೇ ಪೂಜೆಗಳು ಆಗಿರ್ಬೋದು, ಏನೇ ಒಂದು ಅವರೇ ಒಂದು ಏನೋ ಒಂದು ಪರಿಹಾರಗಳನ್ನ ಏನು ಮಾಡ್ಕೊಳ್ತಿರ್ತಾರೆ, ಬಟ್ ಅವ್ರಿಗೆ ಪರಿಹಾರಗಳು ಸಿಗ್ತಾ ಇರಲ್ಲ. ಸೊ ಸಿಗ್ತಾ ಇರಲ್ಲ ಅಂತಂದರೆ ಒಂದು ಸರಿಯಾದ ಕ್ರಮಗಳನ್ನು ಕೂಡ ಮಾಡ್ಕೋಬೇಕು. ಬಟ್ ಏನಾಗುತ್ತೆ ಅಂದರೆ ಅದು ದೃಢ ಕರ್ಮಗಳಾಗಿತ್ತು ಅಂತಂದರೆ, ಓಕೆ, ಅಂದರೆ ಆ ತೀವ್ರತೆ ಏನಾದರೂ ಇತ್ತು ಅಂತಂದರೆ ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಭಾಳಷ್ಟು ಕಠಿಣವಾಗಿರ್ತದೆ. ಭಾಳಷ್ಟು ದೃಢ ಸಂಕಲ್ಪವನ್ನು ಮಾಡ್ಕೋಬೇಕು. ಓಕೆ, ಕೆಲವರು ಕೇಳ್ತಾ ಹೋಗ್ತಾರೆ, ನಮಗೇನೋ ಒಂದು ಪ್ರಾಬ್ಲಮ್ ಇದೆ, ನಾವು ಈ ಒಂದು ಪರಿಹಾರವನ್ನು ಎಷ್ಟು ದಿನ ಮಾಡಬೇಕು ಅಂತಂದ್ಬಿಟ್ಟು. ಈ ರೀತಿಯ ಒಂದು ದೃಢ ಕರ್ಮಗಳಿತ್ತು ಅಂತ ಹೇಳಿದ್ರೆ ಅವರುಗಳಿಗೆ ಇಷ್ಟು ದಿನದಲ್ಲಿ ಪರಿಹಾರಗಳಾಗ್ತವೆ ಅಂತ ಹೇಳೋಕ್ಕೆ ಭಾಳಷ್ಟು ಕಷ್ಟ ಆಗುತ್ತದೆ. ಇವ್ರುಗಳು ಏನು ಮಾಡಬೇಕು ಅಂತಂದರೆ ಸ್ಯಾಕ್ರಿಫೈಸ್ ಮಾಡಬೇಕು, ತ್ಯಾಗಗಳನ್ನು ಮಾಡಬೇಕು. ಅಂದರೆ ತ್ಯಾಗ ಅಂತಂದರೆ ಯಾವುದು ಅಂತಂದರೆ ದಾನದ ರೂಪದಲ್ಲಿ ಅವರು ಕೊಡ್ತಾ ಹೋಗಬೇಕು. ಆಗ ಈ ದೃಢ ಕರ್ಮಗಳಲ್ಲಿ ಏನಾದರೂ ಒಂದು ಸ್ವಲ್ಪ ಬದಲಾವಣೆಗಳು ಆಗ್ಬೋದು. ಅದ್ರ ಬಿಟ್ಟು ಬರೀ ಪೂಜೆಯಿಂದ ಭಾಳಷ್ಟು ಕಷ್ಟ. ಯಾಕೆ ಅಂತಂದರೆ ತಮ್ಮನ್ನು ತಾವು ಅವರು ಏನಾಗುತ್ತೆ ಅಂದರೆ ಸೇವೆಗೆ ಅರ್ಪಿಸ್ಕೊಳ್ಬೇಕು. ಅಂದರೆ ಭಗವಂತನ ಒಂದು ಸೇವೆಗೆ ಅರ್ಪಿಸ್ಕೊಂಡಾಗ ಖಂಡಿತವಾಗಿ ಇಲ್ಲೇನಾದರೂ ಒಂದು ಸ್ವಲ್ಪ ಬದಲಾವಣೆಗಳು ಆಗ್ಬೋದು. ಇಲ್ಲ ಅಂತಂದರೆ ಆ ಒಂದು ಬದಲಾವಣೆ ಆಗೋತಕ್ಕಂಥ ಕಷ್ಟವಾಗಿರುತ್ತೆ. ಇನ್ನೊಂದು ಅದೃಢ ಅಂತ ಇರ್ತದೆ. ಈ ಕರ್ಮಗಳು ಇಷ್ಟು ಅಂತಂದ್ರೆ ಬಹಳಷ್ಟು ಸುಲಭ. ಕೆಲವರು ನೀವು ಗಮನಿಸ್ಬೋದು, ಅವರು ಬರೀ ಸಂಕಲ್ಪ ಮಾಡ್ಕೋತಾರೆ. ಅವ್ರಿಗೇನೋ ಒಂದು ಪ್ರಾಬ್ಲಮ್ ಆಗುತ್ತೆ, ದೇವರ ಹತ್ರ ಹೋಗಿ ಒಂದು ಸಂಕಲ್ಪ ಮಾಡ್ಕೊಳ್ತಾ ಹೋಗ್ತಾರೆ. ನನಗೆ ಈ ಥರ ಒಂದು ತೊಂದರೆ ಆಗಿದೆ, ಈ ತೊಂದರೆ ನಿವಾರಣೆ ಆದರೆ ನೀವೊಂದು ಪೂಜೆ ಮಾಡ್ತೀವಿ. ಬರೀ ಸಂಕಲ್ಪ ಮಾಡ್ಕೊಂಡ ತಕ್ಷಣ ಅವ್ರಿಗೆ ಎಲ್ಲೋ ಪರಿಹಾರ ಸಿಕ್ಕಿರುತ್ತಲ್ವ. ಅದು ಹೇಗೆ ಅಂತ ಹೇಳಿದ್ರೆ ಅವರ ಕರ್ಮಗಳು ಅದೃಢ ಆಗಿರುತ್ತೆ. ಅದೃಢ ಅಂತ ಹೇಳಿದ್ರೆ ಏನಾಗುತ್ತೆ ಅಂದರೆ ಭಾಳಷ್ಟು ಅಂದರೆ ಒಂದು ಎಕ್ಸಾಂಪಲ್ ಕೊಡೋಕೋಯ್ತು ಅಂತ ಹೇಳೋದಾದ್ರೆ, ಥಿಂಕ್ ಮಾಡಿ, ನಮ್ಮಿಂದ ಯಾರಿಗೋ ಒಬ್ಬರಿಗೆ ನಾವೇನೋ ಒಂದು ಕೋಪದಲ್ಲಿ ಯಾರಿಗೋ ಒಂದು ಮಾತನ್ನು ಹೇಳಿರ್ತೀವಿ, ಅವ್ರು ಬೇಜಾರು ಮಾಡ್ಕೊಂಡಿರ್ತಾರೆ. ಜಸ್ಟ್ ನಾವು ಹೋಗಿ ಅವ್ರ ಹತ್ರ ಒಂದು ಸಾರಿ ಕೇಳ್ಕೊಳ್ತೀವಿ, ಅವರು ಫ್ರೆಂಡ್ಸ್ ಆಗಿ ಹೋಗ್ತಾರೆ. ಅಂದರೆ ಏನೋ ನಾವು ಹೋಗ್ತೀವಿ, ಅವ್ರ ಹತ್ರ ಮಾತಾಡ್ತೀವಿ, ಅಲ್ಲಿ ಏನೋ ಒಂದು ಕಡೆ ಒಂದು ಬದಲಾವಣೆ ಆಗ್ತದೆ, ಅದಕ್ಕೊಂದು ಪರಿಹಾರ ಸಿಕ್ತು. ಅಂದರೆ ಏನಂತ ತೀವ್ರತೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದು, ಇಲ್ಲೂ ಕೂಡ ಅದೇ ರೀತಿ ಭಾಳ ಸುಲಭದ ರೀತಿಯಲ್ಲಿ ಅವರಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಅಥವಾ ಸಿಗುತ್ತೆ. ಓಕೆ, ಅದು ಅದೃಢ ಕರ್ಮ ಆಗಿದ್ದಾಗ. ಇನ್ನೊಂದು ದೃಢ ಅದೃಢ ಅಂತ ಇರುತ್ತೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಎಫರ್ಟ್ ಹಾಕಬೇಕು. ಓಕೆ, ಅವ್ರಿಗೇನೋ ಒಂದು ಪ್ರಾಬ್ಲಮ್ ಆಯಿತು, ಭಗವಂತನ ಸೇವೆಯೇ ಆಗಿರ್ಬೋದು ಅಥವಾ ಯಾವುದೋ ಒಂದು ರೀತಿಯಲ್ಲಿ ಒಂದು ಪರಿಹಾರಗಳನ್ನು ಅವ್ರು ಮಾಡ್ಕೊಳ್ತಾ ಹೋಗ್ತಾರೆ. ತಕ್ಷಣ ಸಿಗುತ್ತಾ? ಇಲ್ಲ. ಥಿಂಕ್ ಮಾಡಿ, ಈ ಅದೃಢ ಅಂತ ಇದ್ದಾಗ ಅವ್ರು ಮೇ ಬಿ ಅವರು ಒಂದು ವಾರ ಅಥವಾ ಒಂದು ತಿಂಗಳ ಒಳಗಡೆ ಅವ್ರಿಗೇನಾದರೂ ಒಂದು ಪರಿಹಾರ ಸಿಕ್ತು ಅಂತ ತಿಳ್ಕೊಳ್ಳಿ. ಆದರೆ ದೃಢ ಅದೃಢ ಕರ್ಮಗಳು ಅಂದರೆ ಇದು ಆ್ಯಕ್ಚುಲಿ ನೋಡೋದು ಹೇಗೆ ಅಂತ ಹೇಳಿದ್ರೆ ಕುಂಡಲಿಯಲ್ಲಿ ನಾವು ಅದನ್ನ ಗಮನಿಸಬೇಕಾಗ್ತದೆ. ಈ ದೃಢ ಅದೃಢ ಸ್ಥಿತಿಯಲ್ಲಿ ಅಥವಾ ಕರ್ಮದ ತೀವ್ರತೆ ಇತ್ತು ಅಂತ ಹೇಳೋದಾದ್ರೆ ಅವ್ರು ಒಂದು ಸ್ವಲ್ಪ ಎಫರ್ಟ್ ಹಾಕಿದಾಗ ಎಲ್ಲಾದರೂ ಒಂದು ಕಡೆ ಒಂದು ಸ್ವಲ್ಪ ಬದಲಾವಣೆಗಳಾಗ್ಬೋದು. ಇದೇಗೆ ಅಂತಂದರೆ 50-50 ಎಲ್ಲಿದೆ ಅಂದರೆ ಒಂದು ಸ್ವಲ್ಪ ಪರಿಶ್ರಮ ಅವ್ರು ಹಾಕ್ತಾರೆ, ಏನೋ ಒಂದು ಫಲಗಳು ಸಿಗ್ತಾ ಹೋಗ್ತದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಇನ್ನೂ ಕೂಡ ಪ್ರಾಬ್ಲಮ್ಗಳು ಇರ್ಬೋದು. ಅಂದರೆ ತಕ್ಷಣದಲ್ಲಿ ಅವರಿಗೆ ಸುಲಭದ ರೀತಿಯಲ್ಲಿ ಈ ಅದೃಢ ಅಂತ ಹೇಗೆ ಹೇಳ್ತೆ ಆ ರೀತಿಯಲ್ಲಿ ಫಲಗಳು ಸಿಗ್ತಾ ಇರ್ಬೋದು. ಆದರೆ ದೃಢವಾಗಿದ್ದಾಗ ಅಥವಾ ಅಂದರೆ ದೃಢ ಅಂತ ಹೇಳಿದ್ರೆ ಸ್ಥಿರವಾಗಿತ್ತು ಅಂತಂದರೆ ಭಾಳಷ್ಟು ಕಠಿಣ ಆಗ್ತದೆ. ಓಕೆ, ಇದು ತೀವ್ರತೆ ಅನುಗುಣವಾಗಿ. ಸ್ನೇಹಿತರೆ, ಇವೆಲ್ಲವರೂ ಕೂಡ ತಿಳ್ಕೊಂಡು ಇದನ್ನು ನಾವು ಕುಂಡಲಿಯಲ್ಲಿ ನಾವು ಹೇಳೋದಾದ್ರೆ ಹೆಂಗೆ ಅಂತ ಹೇಳೋದಾದ್ರೆ ಸ್ನೇಹಿತರೆ, ಈ ಸ್ವಭಾವವನ್ನು ತಿಳ್ಕೊಳ್ತೀವಲ್ಲ, ನಮ್ಮ ಒಂದು ಕುಂಡಲಿಯಲ್ಲಿ ನಾವು ನೋಡಿದಾಗ ನಾವು ಒಂದು ಎಕ್ಸಾಂಪಲ್ನ ತಗೊಳ್ತೀನಿ. ಇದು ಒಂದು ಮೇಷಲಗ್ನದ್ದು ತೆಗೆದುಕೊಂಡಿರುವಂಥದ್ದು. ಮೇಷಲಗ್ನಕ್ಕೆ ಬಂದಾಗ 6ನೇ ಭಾವವು ಅದು ನಮ್ಮ ಕರ್ಮವನ್ನು ಸೂಚಿಸುತ್ತೆ. ಅಂದರೆ ನಮ್ಮ ಒಂದು ಇಂದಿನ ಒಂದು ಕರ್ಮಗಳನ್ನು ಸೂಚಿಸುತ್ತೆ. ಇದಕ್ಕೆ ನಾನು ಎಕ್ಸಾಂಪಲ್ ತಗೊಂಡಾಗ ನಾನು ಈ 6ನೇ ಭಾವವನ್ನು ಏನು ತೆಗೆದುಕೊಂಡಿದ್ದೆ, ಇದು ನಾನು ನೋಡಿ ಇಲ್ಲಿ ರಾಶಿ ಮತ್ತು ಭಾವದ ಅನುಗುಣವಾಗಿ ಅಂತ ಹೇಳೋದಾದ್ರೆ ಈ ಒಂದು 6ನೇ ಭಾವ ಯಾವ ರಾಶಿಯಲ್ಲಿದೆ, ಅದರ ಗುಣಧರ್ಮಗಳೇನು, ಇದ್ರ ಬಗ್ಗೆ ನಾವು ತಿಳಿದುಕೊಳ್ಬೇಕು. ಇದರ ಅನುಗುಣವಾಗಿ ಇಲ್ಲಿ ನಾವು ನೋಡಿದಾಗ ಇದೇನಾಗ್ತದೆ ಅಂತ ಹೇಳಿದ್ರೆ ಮೇಷಲಗ್ನಕ್ಕೆ 6ನೇ ಭಾವ ಬಂದ್ಬಿಟ್ಟು ದೃಢ ಅದೃಢ ತೀವ್ರತೆ ಇರತಕ್ಕಂಥ ಕರ್ಮ ಆಗಿರುತ್ತೆ. ಓಕೆ, ಏನಾಗ್ತದೆ ಅಂತ ಹೇಳಿದ್ರೆ ಈ ಮೇಷಲಗ್ನಕ್ಕೆ 6ನೇ ಭಾವ ಅಂತ ನಾನು ಹೇಳಿದೆ, ಇದು ದೃಢ ಮತ್ತು ಅದೃಢಕ್ಕೆ ಅಂದರೆ ತೀವ್ರತೆ ಇರತಕ್ಕಂಥ ಕರ್ಮ. ಆದ್ರಿಂದಾಗಿ ಇವ್ರು ಏನು ಮಾಡಬೇಕು, ಒಂದು ಪರಿಶ್ರಮ ಹಾಕಿ ಒಂದು ಪರಿಹಾರದ ರೂಪದಲ್ಲಿ ಅವ್ರು ಏನಾದರೂ ಹೇಗೆ ಅಂತ ಹೇಳಿದ್ರೆ ಒಂದು ಪರಿಹಾರದ ಒಂದು ರೂಪದಲ್ಲಿ ಅವ್ರು ಯಾವುದೋ ಒಂದು ಕಾರ್ಯವನ್ನು ಮಾಡಿಕೊಂಡಾಗ ಒಂದು ಸ್ವಲ್ಪ ದಿನದಲ್ಲಿ ಅವ್ರಿಗೆ ಏನು ಒಂದು ಪರಿಶ್ರಮ ಇರುತ್ತೆ ಅವ್ರಿಗೆ ಈ ಒಂದು ಪರಿಹಾರದ ಒಂದು ರೂಪದಲ್ಲಿ ಅವ್ರಿಗೆ ಡೆಫಿನೆಟ್ ಆಗಿ ಒಂದು ಸೊಲ್ಯೂಷನ್ಗಳು ಸಿಗ್ತಾ ಹೋಗ್ತಿರ್ಬೋದು. ಅಂದರೆ ಆ ಒಂದು ತೀವ್ರತೆ ಒಂದು ಕರ್ಮದ ತೀವ್ರತೆ ಇರುತ್ತೆ ಅದು ಕಡಿಮೆ ಆಗ್ತಾ ಬರ್ಬೋದು. ಇದಕ್ಕೆ ದೃಢ ಅಂತ ಅದ್ರ ಬಗ್ಗೆ ಹೇಳಿದೆ. ಅದನ್ನು ನಾವು ಏನಾಗುತ್ತೆ ಅಂದರೆ ನಮ್ಮ ಒಂದು ಕುಂಡಲಿಯಲ್ಲಿ ನಾವು ನೋಡ್ಕೊಳ್ಬೇಕಾಗ್ತದೆ.
ಮತ್ತು ಇದರಲ್ಲಿ ಇನ್ನೊಂದು ನಾನು ತಿಳಿಸೋದಾದ್ರೆ ಇಲ್ಲಿ ಒಂದು 10ನೇ ಭಾವವನ್ನು ಕೂಡ ಮೆನ್ಷನ್ ಮಾಡಿದೆ. ಇದು ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ಒಂದು ಈ ಆಗಮಿ ಕರ್ಮ ಅಂತ ಏನು ಹೇಳಿದೆ ಅದನ್ನ ಆಕ್ಚುಲಿ 10ನೇ ಭಾವ ಸೂಚಿಸುತ್ತೆ. ಸೊ ನಾವು ಏನ್ ಮಾಡಬೇಕು ಅಂತ ಹೇಳೋದಾದ್ರೆ ನಾವು ಒಂದು ಕುಂಡಲಿಯನ್ನ ನಾವು ಚೆಕ್ ಮಾಡಬೇಕು ಅಂತ ಹೇಳೋದಾದ್ರೆ ಕುಂಡಲಿಯಲ್ಲಿ ಸೊ ನಾನು ಏನು ಹೇಳಿದೆ ಈಗ 1, 5, 9 ಈ ಭಾವಗಳನ್ನು ನಾವು ನೋಡಬೇಕು. ಅದರ ಜೊತೆಗೆ ನಾವು 6, 8, 12ನೇ ಭಾವವನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಅದರಲ್ಲೂ ಕೂಡ ನಮಗೆ 6ನೇ ಭಾವ ಬಹಳಷ್ಟು ಏನಾಗುತ್ತೆ ಅಂದ್ರೆ ಬಹಳಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ನಮ್ಮ ಈ ಒಂದು ಕರ್ಮದ ಬಗ್ಗೆ ನಾವು ಕನ್ಸಿಡರ್ ಮಾಡಿದಾಗ. ಜೊತೆಗೆ ನಾವು ಒಂದು ರೆಮಿಡಿ ಅಂತ ಬಂತು ಅಂತಂದಾಗ ನಾನು ರೆಮಿಡಿಯ ಬಗ್ಗೆನೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಇಲ್ಲಿ ರಾಶಿ ಮತ್ತು ಭಾವದ ಅನುಗುಣವಾಗಿ ಅಂದರೆ ಈಗ ನೋಡಿ ನಾನು ಒಂದು ಎಕ್ಸಾಂಪಲ್ ಏನು ಕೊಟ್ಟೆ. ಸೊ ಇದೇ ರೀತಿಯಲ್ಲಿ ನಾವು ಕನ್ಸಿಡರ್ ಮಾಡಿದಾಗ ನಮ್ಮ ಈ ರಾಶಿ ಮತ್ತು ಭಾವದ ಅನುಗುಣವಾಗಿ ಈ ಒಂದು ರಾಶಿ ಓಕೆ ಯಾವ ಗುಣಧರ್ಮವನ್ನು ಹೊಂದಿದೆ ಮತ್ತು ಇದರ ಒಂದು ತತ್ವ ಏನು, ಅದೇ ರೀತಿಯ ಸ್ವಭಾವ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡು ಸೊ ಅದಕ್ಕೆ ಸಂಬಂಧಪಟ್ಟತಕ್ಕಂಥ ಪರಿಹಾರಗಳನ್ನು ಮಾಡ್ಕೋಬೇಕು. ಸೊ ಇಲ್ಲಿ ನಾವು ನೋಡ್ತೀವಿ ಇದರ ಅಧಿಪತಿ ಯಾರು, ಈ ಅಧಿಪತಿಗೆ ತಕ್ಕಂತಹ ಒಂದು ಪೂಜಾ ಕಾರ್ಯಗಳಾಗಿರ್ಬೋದು ಅಥವಾ ಒಂದು ಸೇವೆಯನ್ನಾಗಿರ್ಬೋದು ಈ ರೀತಿಯಲ್ಲಿ ನಾವು ಮಾಡಿಕೊಂಡಲ್ಲಿ ನಮಗೆ ಒಂದು ಪರಿಹಾರಗಳು ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಇದು ಈ ಒಂದು ಕರ್ಮ ಮತ್ತು ಪರಿಹಾರದ ಬಗ್ಗೆ ಒಂದು ಡಿಸ್ಕಷನ್ ಟಾಪಿಕ್ ನಾವೇನು ಮಾಡಿದೋ ಇದರ ಈ ಒಂದು ಇನ್ಫಾರ್ಮೇಷನ್ಗಳನ್ನು ನಾನು ಪ್ರೊವೈಡ್ ಮಾಡಿದ್ದೀನಿ ಸ್ನೇಹಿತರೆ. ಮತ್ತು ಇವತ್ತು ನಾನು ಡಿಸ್ಕಸ್ ಮಾಡಿರತಕ್ಕಂತಹ ಈ ಒಂದು ಏನು ಟಾಪಿಕ್ ಇದೆ ಇದಕ್ಕೆ ಸಂಬಂಧಪಟ್ಟತಕ್ಕಂಥ ಏನಾದರೂ ಕ್ಲಾರಿಫಿಕೇಶನ್ಸ್ ಅಗತ್ಯವಿದ್ದಲ್ಲಿ ನೀವು ನನ್ನ ಹತ್ರ ಡಿಸ್ಕಸ್ ಮಾಡ್ಬೋದು. ನನ್ನ ಒಂದು ಫೋನ್ ನಂಬರು ಕೂಡ ಇದೆ. ಅದರ್ವೈಸ್ ನೀವು ನನ್ನ ಒಂದು ಕಮೆಂಟ್ ಬಾಕ್ಸ್ ಏನಿದೆ ಸೊ ಈ ಒಂದು ವಿಡಿಯೋ ನೋಡಿದಾಗ ನೀವು ಏನು ಕಮೆಂಟ್ ಬಾಕ್ಸಲ್ಲಿದೆ ಅದರಲ್ಲೂ ಕೂಡ ಕಮೆಂಟ್ಸ್ಗಳು ಮಾಡಿದ್ರೆ ನನ್ನ ಒಂದು ಏನು ಇದಕ್ಕೆ ಲೈಕ್ ನಮ್ಮ ಒಂದು ಟಾಪಿಕ್ ಏನು ಡಿಸ್ಕಸ್ ಮಾಡಿದ್ವಿ ಇದಕ್ಕೆ ಸಂಬಂಧಪಟ್ಟತಕ್ಕಂಥ ಒಂದು ಕ್ಲಾರಿಫಿಕೇಶನ್ಸ್ ನೀವೇನು ಸಜೆಸ್ಟ್ ಮಾಡ್ತಾ ಹೋಗ್ತೀರಿ ಡೆಫಿನೆಟಾಗಿ ನಾನು ಅದಕ್ಕೆ ಏನು ಅದು ಆನ್ಸರ್ ಮಾಡಬೇಕು ಖಂಡಿತ ನಾನು ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಮತ್ತು ಲೈಕ್ ಏನಾದರೆ ಕನ್ಸಲ್ಟೇಷನ್ಸ್ಗಳು ಅವಶ್ಯಕತೆಗಳು ಇದ್ದಲ್ಲಿ ಸೊ ಡೆಫಿನೆಟಾಗಿ ನೀವು ನನ್ನನ್ನು ಕನ್ಸಲ್ಟ್ ಮಾಡ್ತಾ ಹೋಗ್ಬೋದು. ಸೊ ಇಷ್ಟು ಮಾಹಿತಿಯನ್ನು ನೀಡಿ ನನ್ನ ಈ ಒಂದು ಸಂಚಿಕೆಯನ್ನು ನಾನು ಇಲ್ಲಿಗೆ ಸಮಾಪ್ತಿಯನ್ನು ಮಾಡ್ತಾ ಇದ್ದೀನಿ. ಸೊ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಮೊದಲೇ ತಿಳಿಸಿದ ಹಾಗೆ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮ ವಿಚಾರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ಮತ್ತಷ್ಟು ಒಂದು ಬೇರೆ ರೀತಿಯ ಒಂದು ಅಂದರೆ ಆಧ್ಯಾತ್ಮಕ್ಕೆ ಮತ್ತು ಒಂದು ಜ್ಯೋತಿಷಕ್ಕೆ ಸಂಬಂಧಪಟ್ಟತಕ್ಕಂಥ ಬೇರೆ ವಿಚಾರಗಳನ್ನು ಮತ್ತು ಮುಂದಿನ ಒಂದು ಎಪಿಸೋಡ್ಗಳಲ್ಲಿ ತಿಳಿಸ್ತಾ ಹೋಗ್ತೇನೆ. ಸೊ ಇಷ್ಟು ಒಂದು ಮಾಹಿತಿಯನ್ನು ನೀಡ್ತಾ ನನ್ನ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ನಾನು ಸಮ್ಮತಿ ಮಾಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ.